ನಾನು ಮೊಣಕಾಲೂರಿ ತುಂಬಾ ಸಮಯ ಸಾಕು ದೇವರೇ ಅಂತ ಅಳ್ತಾನೆ ಇದ್ದೆ. ಆಗ ದೇವರು ಹೇಳಿದ್ರು, ಇನ್ಮೇಲೆ ನಿನ್ನ ಕಣ್ಣುಗಳಲ್ಲಿ ಕಣ್ಣೀರು ನಿನಗಾಗಿ, ನಿನ್ನ ಅಗತ್ಯಗಳಿಗಾಗಿ, ನಿನ್ನ ಸಮಸ್ಯೆಗಳಿಗಾಗಿ ಕಣ್ಣೀರು ಬರಲಾರದು. ನಿನ್ನ ಕಣ್ಣುಗಳಲ್ಲಿ ಕಣ್ಣೀರು ಬರುವುದಾದ್ರೆ ಅದು ಆತ್ಮಗಳಿಗೆ ಮಾತ್ರ ಇರಬೇಕು, ದೇಶಕ್ಕಾಗಿ, ಆತ್ಮಗಳಿಗಾಗಿ, ಇನ್ನೊಬ್ಬರಿಗಾಗಿ ಮಾತ್ರ ಇರಬೇಕೆ ಹೊರತು ನಿನ್ನ ಅಗತ್ಯ, ನಿನ್ನ ಸಮಸ್ಯೆ, ನಿನ್ನ ಪಾಡುಗಳು ಅಂತ ಹೇಳಿ ನೀನು ಕಣ್ಣೀರು ಸುರಿಸಲೇಬಾರದು ಎಂದು ದೇವರು ಹೇಳಿದ್ರು. ನಿನಗೆ ನಾನಿದ್ದೇನೆ. ಆ ದಿನದಿಂದ ಈ ದಿನದವರೆಗೂ ಬದಲಾವಣೆಯನ್ನು ನಾನು ನೋಡ್ತಾ ಇದ್ದೀನಿ. ಒಂದು ದಿನವೂ ನನಗಾಗಿ ಚಿಂತೆಗೊಂಡು ನಾನು ಹತ್ತಿದ್ದಿಲ್ಲ. ನಿಜವಾಗ್ಲೂ ಹೇಳ್ತಿದ್ದೀನಿ ಕರ್ತನ ಮುಂದೆ, ನೀವು ಯೇಸುವಿನಲ್ಲಿ ಜೀವಿಸಿ ನೋಡ್ರಿ, ಎಷ್ಟು ಇಂಪಾದ ಒಂದು ಜೀವನ ಗೊತ್ತಾದು. ಅವ್ರ ಹತ್ರ ನೀವು ಸಮೀಪಿಸಿ ಪಳಗಿರಿ, ಅವರಲ್ಲಿ ನೀವು ಜೀವಿಸಿ ಪಳಗಿರಿ. ಆ ದಿನ ಅವರು ಆ ಚಿಂತೆಯನ್ನ ತೆಗೆದು ಹಾಕಿದ್ರು. ಈ ದಿನದವರೆಗೂ ನಾನು ಕುಳಿತುಕೊಂಡು ನಾನು ಚಿಂತೆ ಮಾಡಿ ನನಗೆ ಅದಿಲ್ಲ, ಇದಿಲ್ಲ, ಅದು ಬೇಕು, ಇದು ಬೇಕು ಅಂತ ಚಿಂತೆ ಮಾಡ್ಲಿಕ್ಕೆ ದೇವ್ರು ಬಿಟ್ಟಿದ್ದಿಲ್ಲ. ಆದ್ದರಿಂದ ಒಳ್ಳೆ ತಂದೆ ನಿಮಗಿದ್ದಾರೆ ಎಂಬುದನ್ನ ನೀವು ಆಳವಾಗಿ ಅರಿತುಕೊಳ್ಳಿರಿ ಹೃದಯದಲ್ಲಿ. ನಿಮ್ಮ ಯೇಸು ಇದ್ದಾರೆ, ಯೇಸು ಇದ್ದಾರೆ ನನಗೆ, ನನ್ನ ಅಪ್ಪ ಇದ್ದಾರೆ ನನಗೆ. ಅವರು ಪರಮವಾದ ತಂದೆ. ಅವರು ಕೆಂಪು ಸಮುದ್ರವನ್ನ ವಿಭಾಗಿಸಿದವರು, ಅವರು ಬೆಟ್ಟದಿಂದ ನೀರನ್ನ ಹರಿಸಿದವರು, ಅಷ್ಟು ಬಲವುಳ್ಳವರು ಅವರಿದ್ದಾರೆ. ಮೊದಲು ಅದನ್ನ ನೀವು ನಂಬಿಕೊಳ್ಳಿರಿ. ಆ ರೀತಿ ನೀವು ನಂಬಿ ಸ್ತುತಿಸುವಾಗ ಚಿಂತೆಯು ಬದಲಾಗಿ ಹೋಗ್ಬಿಡತ್ತೆ. ಅದರಿಂದ ಯೇಸು ಹೇಳ್ತಾರೆ, ನಿಮಗೆ ಇದೆಲ್ಲ ಅಗತ್ಯ ಅಂತ ಹೇಳಿ ಪರಮ ತಂದೆ ಅವರಿಗೆ ಗೊತ್ತಿದೆ, ಇನ್ನೇನಕ್ಕೆ ಚಿಂತೆ ಮಾಡ್ತೀರಿ?